ಬಹಳ ಸುದೀರ್ಘವಾಗಿ ನಮಸ್ಕಾರ. ತಮಗೆಲ್ಲ ಗೊತ್ತಿದೆ ಇವತ್ತು ಏನು ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆಗೆ ಏನು ತಾವೆಲ್ಲರೂ ಕೂಡ ಆರ್ಆರ್ಗೆ ಅಂದ್ರೆ ರಿನ್ಯೂವಲ್ಗೆ ಬಹಳ ಒಂದು ತೊಂದರೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಇದನ್ನ ಬಹಳ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ನಾನು 2.5 ವರ್ಷ ಆಯಿತು ಒಬ್ಬ ಸಚಿವನಾಗಿ. ಸುಮಾರು 66-67 ಇತ್ತು ಮುಂಚೆ ಕಂಡೀಷನ್ಸ್. ಅದನ್ನು ಹೆಚ್ಚು ಕಮ್ಮಿ 40 ಹತ್ತಿರ ತಂದು, ಆದರೂ ಕೂಡ ಇನ್ನೂ ಕೆಲವು ಬೇಸಿಕ್ ನಿಮಗೆ ಏನು ತೊಂದರೆಗಳಿದ್ದಾವೆ ಅದಿನ್ನೂ ಕೂಡ ಬಗೆಹರಿಸಕ್ಕಾಗಲಿಲ್ಲ. ಅದು ಕಾರಣ ಸೇಫ್ಟಿಯಲ್ಲಿ ನಮ್ಮ PWD ಡಿಪಾರ್ಟ್ಮೆಂಟ್ ಇರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ವಿಚಾರನೂ ಕೂಡ. ಮತ್ತೆ ಸಮ್ಟೈಮ್ಸ್ ತಾವು ಕೂಡ ಹೇಳಿದಿರಿ ಕೆಲ ಸ್ವಲ್ಪ ಈ ಪ್ರೋಸೆಸ್ ಅಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ನಿನ್ನೆ ನಾವು ಅಧಿವೇಶನದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಚರ್ಚೆನೂ ಕೂಡ ಎಲ್ಲ ಸದಸ್ಯರ ಎಲ್ಲರಿಗೂ ಕೂಡ ನೀವು ಚರ್ಚೆ ಮಾಡೋದಕ್ಕೆ ಹೇಳಿದೆ. ನಾನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿ ಈಗ ಸದನ ಸಮಿತಿಯನ್ನ ನಾವು ಮಾಡ್ತಕ್ಕಂಥದ್ದನ್ನ ನಾವು ಸದಸ್ಯರ ಸಮಿತಿಯನ್ನ ನಾವು ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಿಮಗೆ ಅದನ್ನ ಇನ್ನೂ ಹೆಚ್ಚು ಚರ್ಚೆ ಎಲ್ಲ ಆಗಿ ಅದನ್ನು ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲ. ನನ್ನ ಆಸೆ ಏನು ಅಂತ ಹೇಳಿದ್ರೆ ಸಿಂಪ್ಲಿಫೈ ಆಗಬೇಕು. ನಾಳೆ ದಿವಸ ರಿನ್ಯೂವಲ್ ಅಂತ ಹೇಳಿದಾಗ ಅದೇ ನಿಮಗೆ ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ. ಅದು ನಾನು ಮಾಡಿರ್ತಕ್ಕಂಥಲ್ಲ, ಪಾರಂಪರಿಕವಾಗಿ ಬಂದುಬಿಟ್ಟಿದೆ. ಅದು ಇಷ್ಟು ವರ್ಷ ಬಂದಿರತಕ್ಕಂಥದ್ದು. ಸೊ ಅದರಲ್ಲಿ ಬಹಳ ವಿಭಿನ್ನವಾಗಿ ಚರ್ಚೆ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಿದೆ. ನಾನು ಇಷ್ಟು ಹೇಳಬಲ್ಲೆ, ನಿಮಗೆ ಯಾವುದೇ ತರದ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಆಸೆ ತಮ್ಮಲ್ಲೂ ಕೂಡ ಏನಿದೆ, ಅದಕ್ಕೆ ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ನಿಮಗೆ RR ಬಗ್ಗೆ, ಯಾಕೆಂದ್ರೆ ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್. ಇದು ನೀವು ಪಾಠ ಹೇಳ್ಕೊಡೋದ್ರ ಬದಲು ಬರೀ ನಿಮ್ ಜೀವನ ಇಡೀ ಬರೀ ಇದಕ್ಕೆ ಓಡಾಡ್ತಕ್ಕಂಥದ್ದು. ಅದರಲ್ಲಿ ಸಮಸ್ಯೆ ಉಂಟು ಏನಾಗ್ತಾ ಇದೆ ಅದನ್ನ ಈ ಸಮಿತಿ ಆದ್ಮೇಲೆ, ಕಮಿಟಿ ಆದ್ಮೇಲೆ ಅವ್ರು ಸುದೀರ್ಘವಾಗಿ ಏನು ಗೈಡೆನ್ಸ್ ಕೊಡ್ತಾರೆ ಅದನ್ನೆಲ್ಲ ನೋಡಿ, ಆಗು ಹೋಗುಗಳನ್ನು ನೋಡಿ, ನಿಮ್ಮ ಪರವಾಗಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಿಮಗೆ ಸಹಕಾರ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಇದೆ. ನನ್ನ ವೈಯಕ್ತಿಕವಾಗೂ ಕೂಡ ನನಗೆ ಆಸೆ ಇದೆ. ಅದನ್ನು ಆದಷ್ಟು ಬೇಗ ನಾವು ಮಾಡಿ ನಿಮಗೆ ಸಹಕಾರ ಮಾಡತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋಣ. ಅಲ್ಲಿವರೆಗೂ ನಿಮಗೆ ಯಾವುದೇ ತರದ ರಿನ್ಯೂವಲ್ಗಾಗಲಿ ಇದೆಲ್ಲದೂ ಕೂಡ ತೊಂದರೆ ಕೊಡ್ತಕ್ಕಂಥದ್ದಲ್ಲ, ತೊಂದರೆ ಕೊಡಬಾರ್ದು. ಯಾಕೆಂದ್ರೆ ಮಕ್ಕಳಾಗಲೇ ನಿಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಅದು ನಾನೇನಾದ್ರು ಇಂಥ ಸಮಸ್ಯೆ ತೊಂದರೆ ಆದ್ರೆ ಅದು ಮಕ್ಕಳಿಗೆ ತೊಂದರೆ ಆಗ್ತದೆ, ಎಜುಕೇಶನ್ ಸಿಸ್ಟಮ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ನಿಮಗೆ ಯಾವುದೇ ತರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾನು ಯಾವತ್ತೂ ಕೂಡ ಸಹಕಾರ ಮಾಡೋದನ್ನ ಈ ಕಮಿಟಿಯಿಂದ ಬಂದ ಮೇಲೆ ಶೀಘ್ರ ತ್ವರಿತ ರೀತಿಯಲ್ಲಿ ನಾನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಏನು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡೋದ್ರಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಸಹಕಾರ ಯಾವತ್ತೂ ಕೂಡ ನಾವು ಇರ್ತೀವಿ ಅನ್ನೋದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.